ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದ ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಶಿರಾ ಶೈಲಿಯ ಮಂಡಕ್ಕಿ ಉಸ್ಲಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಸಾಸಿವೆ, ಕಡಲೆಬೀಜ ಮತ್ತು ಕಡಲೆಬೇಳೆ, ಹಾಗೆ ನಾನು 15 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. ನಾನು ಮತ್ತು ಈರುಳ್ಳಿನ 4 ತೊಗೊಂಡಿದ್ದೀನಿ, ಸಣ್ಣದು. ದೊಡ್ಡದಾದ್ರೆ 2 ತೊಗೊಳ್ಳಿ. ಆಮೇಲೆ ಕೊತ್ತಂಬರಿ ಮತ್ತು ಆಲೂಗೆಡ್ಡೆ ನಾನು ಸಣ್ಣಗೆ ಸ್ಲೈಸಿಯಾಗಿ ಸಣ್ಣಗೆ ಹಚ್ಚಿದ್ದೀನಿ. ನಾನು ಅರ್ಧ ಆಲೂಗೆಡ್ಡೆ ತೊಗೊಂಡಿದ್ದೀನಿ, 1 ಟೊಮೊಟೊ, 1 ಕಪ್ ಕಾಯಿ ತೊಗೊಂಡಿದ್ದೀನಿ. ಮೊದಲಿಗೆ ಪ್ಯಾನಿಗೆ ಆಯಿಲ್ ಹಾಕಿ, ಆನಂತರ ಸಾಸಿವೆ, ಕಡಲೆಬೇಳೆ, ಕಡಲೆಬೀಜ, ಕರಿಬೇವು ಎಲ್ಲನೂ ಹಾಕಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ಮೊದಲೇ ರೆಡಿ ಮಾಡ್ಕೊಂಡಿದ್ವಲ್ಲ ಮೆಣಸಿನ್ಕಾಯಿ, ಅದನ್ನು ಕೂಡ ಒಗ್ಗರಣೆಗೆ ಹಾಕಬೇಕು. ಆನಂತರ ಈರುಳ್ಳಿ ಕೂಡ ಹಾಕಿ ಫ್ರೈ ಮಾಡ್ಕೋಬೇಕು 2 ಜೊತೆಗೇ. ಅದು ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಲೈಟಾಗಿ ಫ್ರೈ ಆಗಲಿ. ಫ್ರೈ ಆದಮೇಲೆ ನಾವು ಸಣ್ಣಗೆ ಹಚ್ಕೊಂಡಿದ್ವಲ್ಲ ಆಲೂಗೆಡ್ಡೆ, ನಾನು ಅರ್ಧ ತೊಗೊಂಡಿದ್ದೀನಿ. ಅದನ್ನು ನಾನು ಇಬ್ಬರಿಗೆ ಮಾಡ್ತಿರೋದ್ರಿಂದ ಅರ್ಧ ತೊಗೊಂಡಿದ್ದೀನಿ. ಅದನ್ನು ಕೂಡ ಚೆನ್ನಾಗಿ ಫ್ರೈ ಆಗಬೇಕು, ಆಲೂಗೆಡ್ಡೆ ಬೇಯೋವರೆಗೂ ಲೈಟಾಗಿ. ಯಾವುದೇ ಕಾರಣಕ್ಕೂ ಇದಕ್ಕೆ ನೀರನ್ನು ಹಾಕೋ ಹಾಗಿಲ್ಲ, ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆದಮೇಲೆ ನಂತರ ನಾವು ಸಾಲ್ಟ್ ಹಾಕ್ತಾಯಿದ್ದೀವಿ. ನಾನು 1 ಸ್ಪೂನ್ ಸಾಲ್ಟ್ ಹಾಕಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಕೆಲವರಿಗೆ ಉಪ್ಪು ಕಮ್ಮಿ ತಿಂತಾರೆ, ಕೆಲವರು ಜಾಸ್ತಿ ತೊಗೊಳ್ತಾರೆ. ಸೊ ನಾನು 1 ಸ್ಪೂನ್ ಹಾಕಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಕ್ವಾಂಟಿಟಿ ಮೇಲೆ ಹಾಕ್ಕೊಳ್ಳಿ. ಅದನ್ನು ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಆಲೂಗೆಡ್ಡೆ. ಆ ನಂತರ ಟೊಮೊಟೊ ಹಾಕಬೇಕು. ನಾನು 1 ಟೊಮೊಟೊ ತೊಗೊಂಡಿದ್ದೀನಿ ದಪ್ಪದ್ದು. ನೀವು ಸಣ್ಣದಾದರೆ 2 ತೊಗೊಳ್ಳಿ. ಟೊಮೊಟೊ ಎಷ್ಟು ಹಾಕಿದ್ರೂ ಟೇಸ್ಟ್ ಇರುತ್ತೆ. ಸೊ ಅದರಿಂದ ಚೆನ್ನಾಗಿ ಅದು ಕೂಡ ಫ್ರೈ ಆಗಬೇಕು. ಫ್ರೈ ಆದಮೇಲೆ ಅರಿಶಿನ ಹಾಕ್ತಾಯಿದ್ದೀನಿ. ನಾನು ಅರ್ಧ ಸ್ಪೂನ್ ಅರಿಶಿನ ಹಾಕ್ತಾಯಿದ್ದೀನಿ. ಅದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಅದು ಬೇಯೋವರೆಗೂ ಹಾಗೆ ಚೆನ್ನಾಗಿ ಆಡಿಸ್ತಾನೆ ಇರಬೇಕು. ತಲೆ ಬೇಗ ಸಿಹಿಯುತ್ತೆ ಅದರಿಂದ. ಯಾಕಂದರೆ ಸಾಲ್ಟ್ ಹಾಕಿದ ತಕ್ಷಣ ತಲೆ ಹಿಡಿಯುತ್ತೆ, ಮತ್ತು ಆಲೂಗೆಡ್ಡೆ ಕೂಡ ಬೇಗ ಬಾಯ್ಲ್ ಆಗಲ್ವಲ್ಲ, ಅದರಿಂದ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆ ನಂತರ ಗ್ಯಾಸ್ ಆಫ್ ಮಾಡಿಬಿಟ್ಟು ಮಂಡಕ್ಕಿನ ಚೆನ್ನಾಗಿ ನೀರಲ್ಲಿ ತೊಳ್ಕೊಂಡು ಹಿಂಡಿಬಿಟ್ಟು ರೆಡಿ ಮಾಡ್ಕೋಬೇಕು. ಯಾಕಂದರೆ ಗೊಜ್ಜು ರೆಡಿ ಆದಾಗಲೇ ಮಾಡಬೇಕು, ಇಲ್ಲಾಂದರೆ ಮೆತ್ತಗಾಗಿಬಿಡುತ್ತೆ ಫಸ್ಟೇ ಮಾಡಿಕೊಂಡೆ. ಅದರಿಂದ ನಾನು ಗೊಜ್ಜು ಆದಮೇಲೆ ನಾನು ಇದನ್ನು ಪುರಿ ನೆನೆಸ್ಬಿಟ್ಟು ರೆಡಿ ಮಾಡಿ, ನಂತರ ನಾನು ಕಮ್ಮಿ ಊರಿಗೆ ಇಟ್ಟಿದ್ದೆ ಗ್ಯಾಸ್ನ, ಯಾಕಂದರೆ ಸೀದ್ಬಿಡುತ್ತೆ ಅಂತ. ನಂತರ ಕೊತ್ತಂಬರಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡ ನಂತರ ಮತ್ತು ಕಾಯಿನೂ ಕೂಡ ಹಾಕಿ ಅದನ್ನು ಕೂಡ ಫ್ರೈ ಮಾಡಬೇಕು ಲೈಟಾಗಿ, ಯಾಕಂದರೆ ಜಾಸ್ತಿ ಬಿಸಿ ಮಾಡಬಾರ್ದು. ಆಮೇಲೆ ನಾವು ಮಂಡಕ್ಕಿನ ನೆನೆಸಿದ್ವಲ್ಲ, ಸೊ ಅದನ್ನು ಕೂಡ ಅದರೊಳಗೆ ಆ್ಯಡ್ ಮಾಡ್ತೀನಿ. ಈಗ ನಾನು ಆ್ಯಡ್ ಮಾಡಿ ಚೆನ್ನಾಗಿ ಬಿಸಿ ಮಾಡಬಾರ್ದು. ಇದನ್ನು ಬಿಸಿ ಮಾಡಿದ್ರೆ ಮತ್ತೆಲ್ಲ ತಳ ಸಿಯುತ್ತೆ, ಅದರಿಂದ ಬೇಗನೆ ತಿರುಗಿಬಿಟ್ಟು ಆಫ್ ಮಾಡಬೇಕು. ಇದು ನಮ್ಮ ತಂದೆಗೆ ತುಂಬ ಇಷ್ಟ. ಆಲೂಗೆಡ್ಡೆ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಸಿಗುತ್ತೆ. ಇದು ಶಿರಾ ಶೈಲಿಯ ಮಂಡಕ್ಕಿ ಉಸ್ಲಿ. ಥ್ಯಾಂಕ್ ಯು ಸೋ ಮಚ್.